ಹಾಯ್ ನಾನು ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಟೈಮು 8 ಗಂಟೆ ಆಗೈತೆ. 8:30ಕ್ಕೆ ಶ್ರಾವಣಿ ಶ್ರವಣಕುಮಾರ್ ಸ್ಕೂಲಿಗೆ ಹೋಗ್ತಾರ. ಅದಕ್ಕಂತ ಅವ್ರನ್ನೂ ಜಾಕ ಮಾಡಿಸಿ ಅವ್ನು ರೆಡಿ ಮಾಡಿ ನಾ ಜಾಕ ಮಾಡಿ ನಾ ರೆಡಿಯಾಗಿ ದೇವ್ರ ಪೂಜೆನ ಆಯಿತು. ಶ್ರಾವಣಿ ದೇವ್ರಿಗೆ ಹೇಳ ಶ್ರಾವಣಿನೂ ದೇವ್ರಿಗೆ ಹೇಳ ಸ್ನೇಹಿತರೆ. ಬರ್ರಿ 8 ಗಂಟೆ ಆಗೈತೆ. 8:30 ತನಕ ಏನು ಕೆಲಸ ಇಲ್ಲ. ಇವತ್ತ ಎದ್ದೀನಿ, ಉಸುಮನಿ ಕಸ ಗುಡ್ಸೀನಿ, ರಂಗೋಲಿ ಹಾಕೀನಿ, ಬಾಂಡೆ ಹಂಗೆ ಇಟ್ಟೀನಿ. ಆಮೇಲೆ ಅವು ಮಕ್ಕಳು ಜಾಕ ನಾ ಜಾಕ ಮಾಡಿ ಬಟ್ಟೆ ಗಿರೇಕೆ ಬಂದು ಮುಂಜಾನೆ 6 ಗಂಟೆ ಆಗಿತ್ತು. 6 ಗಂಟೆಗೆ ನಾ 5:15 ಎದ್ದಿಸ್ತೀನಿ. 4:15 ಎಚ್ಚರ ಆಗಿತ್ತು. ಎಚ್ಚರ ಆಗಂತ 4:15 ಬಿಡಲ್ಲ ಅಂತ ಮತ್ತೆ ಮಲ್ಕೊಂಡೆ. 5:15 ಎಚ್ಚರ ಆಯಿತು. ಬೀರಪ್ಪ ಮುತ್ಯಂದು ಗಂಟೆ ಬಾರಿಸಿದ್ರಿ. ಪೂಜೆ ಮುಗಿತ್ರಿ. 5:15 ಪೂಜೆ ಮುಗಿತು ನೋಡಿ. ಇವತ್ತು 4:15 ಮ್ಯಾಕ್ ಹಾಕ್ಯಾರ. 5:15 ಪೂಜೆ ಮಾಡುತ್ತೆ. ಶುದ್ಧ ರೇಷ್ಮೆ ಒಳಗೆ ಒಂದು ಸೀರೆ ಶೇಲ್ ಆಯ್ತು ಸ್ನೇಹಿತರೆ. ಅವರು 6 ಗಂಟೆ ಏನೋ ಬೀಗರು ಹೋಗೋರಿದ್ರಂತ, ಹಿಂಗಾಗಿ ಜಲ್ದಿ ಬಂದರು. ಒಂದು ವ್ಯಾಪಾರ ಆಯ್ತು ನೋಡಿ, ಸೀರೆ ವ್ಯಾಪಾರ. ನೋಡ್ರಿ ಹೆಂಗಾಗತ್ತಲ್ಲ. ಇನ್ನು 300 ರೂಪಾಯಿ ಉದ್ರಿ ಹಚ್ಚಾರ, 500 ರೂಪಾಯಿ ಕೊಟ್ಟಾರ ಸ್ನೇಹಿತರೆ. ಬರೀ ಮತ್ತು ಅವ್ರು ಭಾಳ ಪಿಡ್ಸಕತ್ರಿ. ನೋಡು ನಮ್ಮ ಬಾನಿಗೆ ನೋಡ್ರಿ, ನೋಡು ನಾವು ಮುಂಜಾನೆ ಬಂದೀವಿ ಅಂತಂದರು. ಇನ್ನು ಮುಂಜಾನೆ ಗಿರಾಕಿ ಕಳ್ಕೊಬಾರ್ದು ಅಂತೇಳಿ ಇನ್ನೂ 100 ರೂಪಾಯಿ ನಾನು ಲುಕ್ಷನ್ ಮಾಡ್ಕೊಂಡು ಸೀರೆ ಕೊಟ್ಟೆ ಸ್ನೇಹಿತರೆ. ಏನು ಮಾಡೋದು, ಬರೀ 800 ರೂಪಾಯಿಗೆ ಹೋದ್ರು. ಅದು ನನಗೆ ಬಿಡೋದು 900 ರೂಪಾಯಿ ಬಿದ್ದಿದ್ದು. ಸೀರೆ 1000 ರೂಪಾಯಿ ಮಾರ್ತಿದ್ದೆ ಶುದ್ಧ ರೇಷ್ಮೆ ಒಳಗೆ. ಏನು ಮಾಡೋಕ್ಕಾಗಲ್ರಿ, ಒಂದು ಕಸ್ಟಮರ್ ಬೇಕಂದ್ರೆ ಕಳ್ಕೊಲೇಬೇಕಾಗತ್ತೆ. ಮುಂಜಾನೆ ಬಾನಿಗೆ ಬಿಡಬಾರ್ದು, ಸಂಜೆ ಬಾನಿಗೆ ಬಿಡಬಾರ್ದು ರೀ. ನಾವು ಬಟ್ಟೆ ಗಿರಾಕಿ ಬಂದು ನೀನು ಚಂದ ವ್ಯಾಪಾರ ಆಗುತ್ತಂತೆ ನೋಡೋಣ್ರಿ ಹೆಂಗಾಗತ್ತೆ ಆಲಿ. ಇವತ್ತು ಶುಕ್ರವಾರ. ಆ ಎಲ್ಲ ಮತ ಇಂಥ ಹೆಂಗಾಗುತ್ತೆ ಎಲ್ಲ ಮತ ಎಷ್ಟು ಆಶೀರ್ವಾದ ಕೊಡ್ತಾಳೆ ಅಷ್ಟು ನಮ್ಗೆ ಸಿಗುತ್ತೆ. ನಮಗೆ ಏನು ಸಿಗಬೇಕು ಅನ್ನೋದಿರುತ್ತೆ ನೋಡಿ, ಸಿಗುತ್ತೆ ಸ್ನೇಹಿತರೆ. ಅದಕ್ಕೆ ಉದಾಹರಣೆ ಕರೆಂಟ್ ಹೋದು ನೋಡಿ. ಅದಕ್ಕೆ ನಮಗೆ ಸಿಗಬೇಕಾದ್ರೆ ಸಿಗುತ್ತೆ. ನಮಗೆ ಏನು ಆಗ್ಬೇಕು ಅನ್ನೋದು ಆಗೇ ಆಗುತ್ತೆ. ನಾವು ಸುಮ್ಮನೆ ಟೆನ್ಷನ್ ಮಾಡ್ಕೊಂಡು ನಮಗೆ ಅದು ಬೇಕು ಇದು ಬೇಕು, ನಾವು ನಮಗೆ ಬೇಕಾಗೋದು ಸಿಗಲ್ಲ. ನಾವು ದೇವ್ರು ಏನು ನಮಗೆ ಕೊಡಬೇಕಾದ್ರೆ ಕೊಟ್ಟೇ ಕೊಡ್ತಾನೆ. ಅದು ಮಾತ್ರ 100ಕ್ಕೆ 100 ಸತ್ಯ ಸ್ನೇಹಿತರೆ. ನಾವು ಅನ್ಕೊಳ್ಳೋದ ಒಂದು, ಆಗೋದು ಇನ್ನೂ ಒಂದು. ಇವಾಗ ನೋಡಿ, ನಾವು ಏನೋ ಅನ್ಕೊಂಡಿರ್ತೀವಿ, ಏನೋ ಆಗಿರ್ತೈತಿ. ನಾವು ಅನ್ಕೊಂಡು ಕೆಲಸ ಯಾವತ್ತೂ ಆಗಲ್ಲ. ನಾವು ಇವತ್ತೇನು ಮಾಡಬಾರ್ದು ಅಂದಿರ್ತೀವಿ, ಎಲ್ಲ ಕೆಲಸ ಆಗಿರ್ತೈತೆ ಸ್ನೇಹಿತರೆ. ಹಂಗೈತೆ. ಬರೀ ಇವತ್ತಿನ ಶುಕ್ರವಾರ ಲಾಗ್ ಹೆಂಗೆ ಹೋಗುತ್ತೋ ಹೆಂಗಿಲ್ಲ ಅಂತ ನಿಮಗೂ ಶೇರ್ ಮಾಡ್ತೀನಿ. ಒಂದು ಮನೆಯಿಂದ ಮುಂದೆ ಬರ್ತಿರ್ತಾರೆ ಲಾಗ್ಗಳು. ಯಾಕಂದ್ರೆ ನನಗೆ ಒಮ್ಮೆ ವಿಡಿಯೋ ಹಾಕೋದೇ ಆಗಲ್ಲ ಸ್ನೇಹಿತರೆ, ಅಷ್ಟು ಬಿಜಿ ಆಗಿಬಿಟ್ಟಿನಿ. ಒಬ್ಬರು ಸಿಸ್ಟರು ಮಿಶೋ ಅಕೌಂಟ್ ಲಿಂಕ್ ಕಳ್ಸಂತೇಳಿ ನಾನು ಮಿಶೋ ಅಲ್ಲ ಇಲ್ಲೇ ಕೆಲಸ ಮಾಡೋಕ್ಕೇ ಎಲ್ಲ ಎರಡು ಚಾನಲ್ ಆಗಿಬಿಟ್ಟವಲ್ರಿ. ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗಿಬಿಟ್ಟೈತ್ರಿ. ಆ ಚಾನಲ್ಗೆ ವಿಡಿಯೋ ಹಾಕ್ಬೇಕು, ಈ ಚಾನಲ್ಗೆ ಎಡಿಟ್ ಮಾಡಬೇಕು, ಎಡಿಟು ತಮ್ನೇಲು ಟೈಟಲ್ ಅದಕ್ಕೆ ಡಿಸ್ಕ್ರಿಪ್ಷನ್ ಎಲ್ಲ ಕಷ್ಟ ಐತ್ರಿ. ಏನೋ ಒಂದು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಹಾಕ್ತಾರಂದ್ರೆ ಸುಲಭ ಇಲ್ಲ ಸ್ನೇಹಿತರೆ. ವಿಡಿಯೋ ಎಡಿಟಿಂಗ್ ಮಾಡ್ಕೋಬೇಕು, ತಮ್ನೇಲ್ ಹಾಕ್ಬೇಕು, ಟೈಟಲ್ ಹಾಕ್ಬೇಕು. ಹಿಂಗಾಗಿ ಆಗ್ತಾಯಿಲ್ಲ. ಮಕ್ಕಳು ಟ್ಯೂಷನ್ಗೆ ಹೋಗ್ತವೆ 8 ಗಂಟೆ ಅನ್ನೋಕ್ಕೆ. ಎಲ್ಲನೂ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡು ಹೊಂಟೀನಿ ಸ್ನೇಹಿತರೆ. ಟೈಲರಿಂಗ್ ಮಾತ್ರ ಮಾಡೇ ಇಲ್ಲ. ಅದಕ್ಕೆ ಇನ್ನು ಅಡ್ಡು ಚಾನಲ್ ಮೇಂಟೈನ್ ಮಾಡಬೇಕು, ಟೈಲರಿಂಗೂ ಮಾಡಬೇಕು ಅಂತೇಳಿ ಜಲ್ದಿ ಮಾಡ್ಕೋಬೇಕಂತ ಮಾಡೀನಿ. ಬರ್ರಿ ಮಸ್ತ್ ಸಿಗ್ತೀವಿ ಸ್ನೇಹಿತರೆ. ನಿಮ್ಗೆ ಪುಳಿಯೋಗರೆ ಮಾಡಿ ಸಿಗ್ತೀನಿ ಮತ್ತು. ನೋಡಿ ಸ್ನೇಹಿತರೆ, ಅಷ್ಟೆಲ್ಲ ಬಾಂಡೆ ಅದ. ಇವಾಗ ನೆರಳೈತಿ. ಇನ್ನು ಶ್ರಾವಣಿಯವ್ರು ಕಳಿಸಿ ಅದನ್ನೇ ಮಾಡ್ಕೋಬೇಕು. 11 ಗಂಟೆ ಅಂದರೆ ಬಿಸಿಲು ಬರ್ತೈತಲ್ಲಿ. ಬಾಂಡೆ ಭಾಳ ಅದಾವ್ರಿ. ಒಂದಿಷ್ಟು ನೀರು ಬಂದಿದ್ದು, ಅರ್ಧ ಸೋಳು ನೀರು ಅರ್ಧ ನೀರು ಮಿಕ್ಸ್ ಮಾಡಿ ಬಿಟ್ಬಿಟ್ಟ ಸ್ನೇಹಿತರೆ. ಹಿಂಗಾಗಿ ಎರಡು ತುಂಬಿ ನೀವು ಕುಡಿಯೋಕೆ ಆತ ಕ್ಯಾನ್ ಏನು ಅಂತೇಳಿ ತುಂಬಿಟ್ಟಿನಿ. ಗುಂಡಿಗೆ ತುಂಬ್ಕೊಲಿಲ್ರಿ, ಸುಮ್ಮನೆ ಸೋಳು ನೀರು ಅರ್ಧ ಇದು. ಈಗ ನೋಡಿ ಪುಳಿಯೋಗರೆ ಮಾಡೀನಿ. ಈಗ ಅವ್ರು ಬುತ್ತಿ ಕಟ್ತೀವಿ ಸ್ನೇಹಿತರೆ. ಉಗ್ಗಿ ಹಾಕಿ ಕೊಟ್ಟೀನಿ, ಉಣ್ಣಾಕತ್ತಾರ ಅವರು. ಅವ್ರಿಗೆ ಹಾಕಿ ಕೊಟ್ಟು ಗುಂಡಿಗೆ ಖಾಲಿ ಮಾಡಿ ನೈಟ್ ಹಾಕ್ಕೊಂಡು ನನಗೊಂದು ಸ್ವಲ್ಪ ಉಳಿದ ಸ್ನೇಹಿತರೆ ಉಗ್ಗಿ. ಇನ್ನು ಇಲ್ಲಿ ಪುಳಿಯೋಗರೆ ತಿಂದ್ರಂದ್ರೆ ಅಲ್ಲಿ ಪುಳಿಯೋಗರೆ ವಜ್ಜ್ ಆಗತ್ತೆ ರೀ ಅವ್ರಿಗೆ. ಯಾಕೆ ವಜ್ಜ್ ಅನ್ನೋಕ್ಕೇನು ರೀ, ಇಲ್ಲಿ ಪುಳಿಯೋಗರೆ ಅಲ್ಲಿನ ಪುಳಿಯೋಗರೆ ಆದ್ರೆ ಅನ್ನದ ಐಟಮ್ಸ್ ಆಗುತ್ತೆ. ಇಲ್ಲೊಂದು ಸ್ವಲ್ಪ ಉಗ್ಗಿ ತಿನ್ನೋದ್ರೆ ಅಲ್ಲಿ ಪುಳಿಯೋಗರೆ ತಿನ್ನೋಕೆ ಟೇಸ್ಟ್ ಆಗುತ್ತೆ. ಮಧ್ಯಾಹ್ನಕ್ಕೆ ಕಿಟ್ ಆಗುತ್ತೆ ಅಂತ ಜಾಸ್ತಿ ಮಾಡಿ ನೋಡಿ, ಮಾತು ಮಾಡೋಕ್ಕಾಗಲ್ಲ. ನಾನು ಇದೊಂದಿಷ್ಟು ಉಗ್ಗಿ ಒಂದಿಷ್ಟು ಪುಳಿಯೋಗರೆ ಎಷ್ಟು ಅಳಕ್ಕೆ ಮಾಡಿದೆ ಉಗ್ಗಿ. ನೀನು ಬೋರಾ ಮಸಾಲಾಗ ಗಟ್ಟಿಯಾಗೈತೆ ನೋಡಿ. ಬದ್ನಿಕಾಯಿ ಪಲ್ಯ ಮೊದಲು ಒಂದು ರೊಟ್ಟಿ ಉಂಡ್ಬಿಡ್ತೀನಿ ಸ್ನೇಹಿತರೆ. ನಮಗೆ ರೊಟ್ಟಿ ಬೇಕು ರೀ. ರೊಟ್ಟಿಲೇ ಕಂಡು ಸ್ನೇಹಿತರೆ. ನಾನು ಅವ್ರಿಗೆ ಬುತ್ತಿ ಕಟ್ಟಿ ಎಲ್ಲ ಅವ್ರು ಕಳಿಸಿ ನಾವು ಊಟ ಮಾಡಾಗ ಮಸ್ತ್ ಸಿಗ್ತೀವಿ ನೋಡಿ ಸ್ನೇಹಿತರೆ. ಶ್ರವಣಕುಮಾರ ಮತ್ತು ಚಿನ್ನಕ್ಕ ಸಾಲಿಗೆ ಹೊಂಟಾರ. ಆಕಿನ ಹೆಸರು ದೀಪಾ ನೋಡಿ. ಇಲ್ಲ ಇಕ್ಕಿನೂ 4ನೇ ಕ್ಲಾಸ್ ಸ್ನೇಹಿತರೆ. ಇಕ್ಕಿನ 4ನೇ ಕ್ಲಾಸು. ಉಗ್ಗಿ ಊಟ ಮಾಡ್ಕೊಂಡು ಬುತ್ತಿ ಕಟ್ಕೊಂಡು ಹೊಂಟಾರ ನೋಡಿ. ಹೋರಿ ಟೈಮ್ ಆಗೈತೆ ಹೋರಿ. ಹಾಯ್ ಮಾಡಿ ಹೋರಿ. ಹುಷಾರು ಹೋರ್ಯಾ. ಏನು ಗೆಜ್ಜೆ ಹಾಕಿ ಏನು ಚಿನ್ನಿ. ಪುಟ್ಟಕ್ಕರ ಆಂಟಿ ಮಗಳ್ರಿ. ಗುಂಡೆ ಹೋದ್ ನೋಡವ. ಓಲ್ಯಾ ನೀವು ಹೋಗಿ ಚಿನ್ನಿ, ಟೈಮ್ ಆಗೈತಿ.
8:23 ಆಗೈತೆ ಹೋರಿ ಮೆಲ್ಕ ಹೋರಿ ಸೈಡು ಹೋಗಮ್ಮ ಟೈಮ್ ಆಗೈತವ ನೋಡಿ 8:30 ಬರ್ತಾ 10 ನಿಮಿಷ ಜಲ್ದಿ ಕಳಿಸ್ಬೇಕು. ಶ್ರಾವಣ ಊಟ ಮಾಡಿಸಿ ಲೇಟ್ ನೋಡಿ. ಹುಗ್ಗಿ ಕಟ್ಟಿದೆ, ಪುಳಿಯೋಗರೆ ಮಾಡಿ ಬುತ್ತಿ ಕಟ್ಟಿನಿ, ಹುಗ್ಗಿ ಊಟ ಮಾಡ್ಯಾರ ನೋಡಿ. ಬರೀ ನಾನು ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬರೀ ಸ್ನೇಹಿತರೆ ಊಟ ಮಾಡೋಣ. ಕಟಕ್ಕ ಜೋಳದ ರೊಟ್ಟಿ, ಬದ್ನಿಕಾಯಿ ಪಲ್ಯ ನಿನ್ನಿದು ಸ್ನೇಹಿತರೆ, ಮೊಸರು ಅಗಸಿ ಖಾರ ಹಾಕೀನಿ. ಇಲ್ಲಿ ಕಾಣ್ತಿರ್ಬೇಕು ನಿಮ್ಗೆ, ತೋರಿಸ್ತೀನಿ ರೀ. ಅಗಸಿ ಖಾರ ಈಗ ಖಾರ ಹಾಕ್ಕೊಂಡಿನಿ, ಮೊಸರು ಹಾಕ್ಕೊಂಡಿನಿ. ಮೊಸರು ಹಾಕೋ ಸ್ವಲ್ಪ ತೊಗೊಂಬಂದಾಡಿ ಊಟ ಮಾಡಿ ಸಿಗ್ತೀನಿ. 2 ರೊಟ್ಟಿ ತಿಂದ್ರೆ ನಮಗೆ ಉತ್ತರ ಕರ್ನಾಟಕ ಮಂದಿ ಮಸ್ತ್ ನೋಡಿ. ಮತ್ತು ಮ್ಯಾಗ ಒಂದಿಷ್ಟು ಹುಗ್ಗಿ, ಒಂದಿಷ್ಟು ಪುಳಿಯೋಗರೆ ತಿಂದ್ಬಿಡ್ತೀನಿ ರೀ. ಆಯಿತು ಸ್ನೇಹಿತರೆ, ಊಟ ಮುಗೀತು. ಇದಿಷ್ಟು ತಿಂದು ಬಾಂಡೆ ತಿಕ್ಕಿ ಮತ್ತು ಬಟ್ಟೆ ಹೋಗೋದು ಎಲ್ಲ ಕೆಲಸ ಮುಗಿಸಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸಪೋರ್ಟ್ ಮಾಡಿ ನೋಡಿರಿ. ಇಲ್ಲೇ ಬಟ್ಟೆನೂ ಹೋಗೋದು ಹಾಕಿದೆ. ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ನೋಡಿ. ಬಾಂಡೆನೂ ಭಾಳ ಇದ್ವು ಅಲ್ರಿ, ಇಷ್ಟು ಬಾಂಡೆ ತೆಕ್ಕಿದೆ. ಇವಾಗ ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಸ್ನೇಹಿತರೆ. ಬ್ಲೌಸ್ ಸ್ಟಿಚ್ ಮಾಡಾಗ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬ್ಲೌಸ್ ನೋಡಕತ್ತಾವಡಿ ಅವಿ ಹೊಲಿಬೇಕ್ರಿ. ಇದನ್ನ ಹೊಲಿಬೇಕು ನೋಡಿ ಸ್ನೇಹಿತರೆ. ಬರ್ರಿ ಹೊಲಿನು ನೋಡಿ. ಇವಾಗ ಎಲ್ಲ ರೆಡಿ ಆಯ್ತು ಬ್ಲೌಸು ಪರ್ಫೆಕ್ಟಾಗಿ. ಈಗ ಒಳಸಿ ಹಾಕ್ಬೇಕ್ರಿ. ಈಗ ಎಲ್ಲ ಕ್ರಾಸ್ ಪಟ್ಟಿ ಎಲ್ಲ ಒಳಸಿ ಹಾಕಿ ನಾವು ಅಗರ್ ಕಳಸು ಹಿಂಬ್ರಿಕಿದಾಗಿ ಬರ್ತಾರೆ. ರೆಡಿ ಆಯಿತು ಸ್ನೇಹಿತರೆ. ಇದಕ್ಕೆ ಉಪ್ಪು ಹಾಕ್ಬಿಡೋದು ನೋಡಿ. ಹಿಂಗ ಇಬ್ಬರಾಗುತ್ತಲ್ಲ ಸ್ನೇಹಿತರೆ. ಅದೊಂದು ಪೇಪರ್ ಬ್ಲೌಸ್ ಸ್ಟಿಚ್ ಮಾಡಿ ಟೈಲರಿಂಗ್ ವಿಡಿಯೋಕ್ಕೆ ಮಾಡ್ಕೊಂಡು ಒಬ್ರದ್ದು ಇದು ಇತ್ತು ಎಂಗೇಜ್ಮೆಂಟ್. ಅಲ್ಲಿಗೆ ಹೋಗಿ ಬಂದು ಇದು ಬ್ಲೌಸ್ ಸ್ಟಿಚ್ ಮಾಡ್ಬೇಕಂದ್ರೆ 5 ಗಂಟೆ ಆಗೇ ಬಿಡ್ತೀವಿ ಟೈಮು. ಹೆಂಗೆ ಹೋಗುತ್ತೋ ಹೆಂಗಿಲ್ಲ ಒತ್ತು ಎಲ್ಲ ಕಡೆನೂ ನೋಡ್ಕೋಬೇಕ್ರಿ. ಇದು ಕರೆಂಟ್ ಇದ್ದಿದ್ದಿಲ್ಲ, ಬಂದು ಬ್ಲೌಸ್ ಸ್ಟಿಚ್ ಮಾಡ್ಬೇಕಂದ್ರೆ ಕುಂದರ ಕರೆಂಟ್ ಬಂದು ಇವಾಗ 2 ಕಟ್ ಮಾಡಿದವಲ್ಲ ಬ್ಲೌಸ್ ಸ್ಟಿಚ್ ಮಾಡ್ತೀನಿ ರೀ ಅವನ್ನ. ಇವಾಗ ಮಾತ್ರ ನೋಡಿ ಶ್ರಾವಣಿಯರು ಬ್ಯಾಗ್ ಎಲ್ಲ ಹೆಂಗೆ ಮನೆ ತುಂಬ ಹೊರಡಿಸ್ತಿಂತಾರೆ. ಟೈಮ್ 5 ಆಗೈತಿ. 6:30 ಅನ್ನಕ್ಕೆ 2 ಬ್ಲೌಸ್ ಸ್ಟಿಚ್ ಮಾಡಿಬಿಡ್ತೀನಿ ರೀ. ಮತ್ತು 6:30 ಮನೆ ಕಸ ಗುಡಿಸೋದು, ಬಾಂಡೆ ಅವಿಸು ಅವ್ರು ಶ್ರಾವಣಿಯ ಬೈಯಿಂದ ಊಟ ಮಾಡಿಸಿ ಅವಿಸು ಬಾಂಡೆ ತಿಕ್ಕೀನಿ ರೀ. ಇಲ್ಲಿ ನೋಡಿ ಇಬ್ಬರು ಮತ್ತು ಇಲ್ಲಿ ಬರೆಯಾಕತ್ತಾರ. ಅಲ್ಲಿ ಇಲ್ಲಿ 2 ತಾಕು ನೋಡಿರಿ, 1 ತಾಕಲ್ಲ ಸ್ನೇಹಿತರೆ. ಬರ್ರಿ ಮತ್ತು ಬ್ಲೌಸ್ ಸ್ಟಿಚ್ ಮಾಡಿ ಅರ್ಧ ಬ್ಲೌಸ್ ಸ್ಟಿಚ್ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ನೇಹಿತರೆ. ಅರ್ಧ ಬ್ಲೌಸು ಸ್ಟಿಚಿಂಗ್ ಮುಗೀತು. ಇನ್ನೂ 1 ತೋಳು ಹಚ್ಚಬೇಕು. 1 ತೋಳು ಹಚ್ಚೀನಿ, ಕಾಣ್ತಿರ್ಬೇಕಿಲ್ಲೇ ಸ್ಟೋವ್ ಬಂದೈತೆ ರೀ. ಈಚೆಗೆ 1 ತೋಳು ಹಚ್ಚಬೇಕು. 8:30 ಆಯ್ತು ನೋಡಿ ಟೈಮು. ಅಲ್ಲಿ ಎಂಗೇಜ್ಮೆಂಟ್ ಐತೆ ಅದನ್ನೆಲ್ಲ ಅವ್ರು ಊಟಕ್ಕೆ ಕರಿಯಾಕೆ ಬಂದಿದ್ರು ಸ್ನೇಹಿತರೆ. ಮಧ್ಯಾಹ್ನದಾಗ ಪದ ಆಡಿಸಿದ್ರು, ಹೋಗಿದ್ದೆ ಅಲ್ಲಿಟ್ಟು. ಕಾರ್ಯಕ್ರಮಗಳು ಇರ್ತಾವೆ ರೀ ಈಗ ದಿನಕ್ಕೆ ನೋಡಿ. ಹಚ್ಚಕ್ಕೆ 1 ತೋಳು ಹಚ್ಚಬೇಕು, ಈಚೆಗೆ 1 ತೋಳು ಬೆಂಡ್ ಪಟ್ಟಿ ಸೈಡ್ ಡಿಸೈನ್ ಹೆಂಗಾದ್ರೂ ಇವು ಹಿಂದೆ ಬರ್ತಾವಲ್ಲ, ಡಿಸೈನ್ ಬರೋದೇ ಇಲ್ಲ ಸ್ನೇಹಿತರೆ. ಇದು ಈ ಥರ ಹೊಲ್ದಿ ನೋಡಿ. ಜಂಪರ್ ಮಾತ್ರ ಮಸ್ತ್ ನೀಟ್ ಬಂದೈತೆ. ಮತ್ತು ಇದು ರೀ ಅದು ಎಂಗೇಜ್ಮೆಂಟೂ ಇತ್ತು ರೀ. ಮತ್ತು ಅವರು ಮೊನ್ನೆ ಅಲ್ಲಿ ಗಂಡಿನ ಕಡೆ ಯಾದಿ ಮಾಡ್ಯಾರ. ಇದು ಹುಡುಗ್ರಿ ಹೆಣ್ಣಿನ ಕಡೆದು, ಹೆಣ್ಣಿನ ಕಡೆ ಎಂಗೇಜ್ಮೆಂಟ್ ಇತ್ತು. ಮಧ್ಯಾಹ್ನ ಪದ ಆಡಿಸಿ ರಿಂಗ್ ಚೇಂಜ್ ಮಾಡಿಸಿ ಮಸ್ತ್ ಮಾಡಿದ್ರು ಬಿಡ್ರಿ. ಹೋಳ್ಗೆ, ಚಪಾತಿ, ಬದ್ನಿಕಾಯಿ ಪಲ್ಯ, ಅನ್ನ, ಸಾರು, ತುಪ್ಪ, ಉಪ್ಪಿನಕಾಯಿ. ನಾನು ಶ್ರಾವಣಕುಮಾರನ ಕಳಿಸಿ ಇದಿಷ್ಟು ಹೊಲಿಬೇಕಂತ ನಾ ಮಾಡಿದೆ. ಅವ್ರು ಕರೆಯಾಕೆ 3-4 ಸರಿ ಅಡ್ಯಾಡಕತ್ರು ಸ್ನೇಹಿತರೆ. ಚಲೋ ಅಲ್ಲ, ಅತಿ ಅಡ್ಯಾಡ್ಸ್ಕೊಂಡು ಚಲೋ ಅಲ್ಲ. ನಿನ್ನ ಮೊಮ್ಮಕ್ಕ ಬರ್ತಾರೆ ಹೋಗಿ ಅಮ್ಮ ಅಂದೆ. ನಿಂದು ನಾಳೆ ಏನರ ಇತ್ತಂದು ನಾನು ಇಟ್ಟು ಖುಷಿನ ಕಳಿಸ್ತೀನಿ ಅಂದ್ಲು. ಮತ್ತೆ ಎಲ್ಲಿ ಬಿಡಾಕಡಂತೆ ಹೋಗಿ ಬಂದೆ. ಬರೀ ಇದಿಟ್ಟು ಹೊಲಿತೀನಿ, ಹೊಲಿದು ಮತ್ತೆ ಸಿಗ್ತೀನಿ. ನಮ್ಮವರು ತಮ್ಮವರು ಅನ್ನೋದು ಆಡ್ದು ಸ್ನೇಹಿತರೆ. ಬರಬೇಕು, ಎಲ್ಲರೂ ಬೇಕು ಜನ್ಮಕ್ಕೆ. ನಮ್ಮ ಸೊಂಡಿಲೆ ನಾವು ನೀರು ಕುಡಿಯೋಕ್ಕಾಗಲ್ಲ. ನಮ್ಮ ಎಂಥ ಹೆಂಗಿರ್ತದೆ ನಮ್ಮ ಈಗ ಎಷ್ಟೇ ಐತಿ ಎಷ್ಟೇ ಇದು ಮಾಡ್ತೀವಿ ಅಂದರೂ ನಮ್ಮ ಸೊಂಡಿಲೆ ನಾವು ನೀರು ಕುಡಿತೀವೇನ್ರಿ, ಆಗೋದಿಲ್ಲ. ಒಬ್ರು ಹೆಲ್ಪ್ ಬೇಕೇ ಬೇಕು. ಒಂದೊಂದು ಟೈಮಿಗೆ ಎಂಥ ನಾವು ನಮ್ಮ ಸೊಂಡಿಲೆ ನಾವು ನೀರು ಕುಡಿತೀವಿ ಅಂದರೂ ಒಂದೊಂದು ಟೈಮಿಗೆ ಯಾರ್ದಾರ ಹೆಲ್ಪ್ ಬೇಕೇ ಆಗುತ್ತೆ. ಬೇಕ್ಲಾರ ಇರೋಲ್ಲ ಸ್ನೇಹಿತರೆ, ಬೇಕೇ ಬೇಕು. ಹಂಗೆ ಹೇಳ್ತೀನಿ. ಜೀವನ ಅನ್ನೋದು ತುಂಬ ಸುಲಭ ಇಲ್ಲ. ಎಲ್ಲ ಕಡೆ ನೋಡ್ಕೋಬೇಕು, ಎಲ್ಲ ಕಡೆನೂ ಮಾಡಬೇಕು. ಹೋಗು ಬರು ತಿರುಗಾಡು ಭಾಳ ಆಗಿಬಿಟ್ಟವ್ರಿ. ಹಿಂಗಾಗಿ ನನ್ನ ಬಟ್ಟೆ ಮಾಲ್ ಒಂದು ಬರೋಕತ್ತಿಲ್ಲ. ಚಿಂತೆ 5-6 ದಿನ 7 ನಾಳೆಗೆ 8 ದಿನ ಆಯ್ತು ನಾ ಮಾಲ್ ಹಾಕಿ. ಅದೊಂದು ಟೆನ್ಷನ್ ಆಗಿಬಿಟ್ಟೈತೆ. ನಾಳೆಗೆ ಹೋಲೆ ಮಾಡಿ ಅಂತ. ನಾಳೆಗೆ ಒಂದು ನೋಡ್ತೀನಿ ರೀ. ನೋಡಿ ಆಯ್ತಾರ ದಿನ ಹೋಗ್ಬೇಕು ರೀ. ಮತ್ತು ಬಟ್ಟೆ ಬರ್ಲಿಕ್ಕಂದ್ರೆ ಏನು ನೋಡಿ ಸ್ನೇಹಿತರೆ, ಮಾಡ್ಕೊಂಡು ತಿನ್ನೋರಿಗೆ ಏನು ಅದಕ್ಕಂತಲೇ ಈ ಸಲ ಹಾಕಿ ಬಂದೀನಿ ರೀ. ವಿಯಲ್ಕ
ದರ ಸಲ ಹೊತ್ಕೊಂಬರ್ತಿದ್ದೆ. ಈ ಸಲ ಇಟ್ಟು ಹೈರಾಣ ಆಯ್ತು ನೋಡಿ. ಹೊತ್ಕೊಂಬಂದೆ, ವ್ಯಾಪಾರ ಆಗ್ತಿತ್ತು. ಬಟ್ಟೆ ಗಿರಿಯಾಗಿ ಬರೋದು ಒಳ್ಳೆ ಹೋಗೋದು, ಏನು ವ್ಯಾಪಾರ ಇಲ್ಲ ಸ್ನೇಹಿತರೆ. ಸಾಕಾಗ್ಬಿಟ್ಟೈತಿ. ಬರ್ರಿ ಇದಿಟ್ಟು ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ವಿಡಿಯೋ ಕಂಟಿನ್ಯೂ ಆಗಿ ಬರುತ್ತೆ, ನೋಡಿ ಸಪೋರ್ಟ್ ಮಾಡಿ. ಬರೀ ಇದೊಂದು ತೊಳಚಕತ್ತು ನೋಡಿ ಸ್ನೇಹಿತರೆ. ಇವಾಗ ನೋಡಿ ನಮ್ಗೆ ಏನೋ ಅನ್ಕೊಂಡಿರ್ತೀವಿ, ಇವತ್ತು ಈ ಕೆಲಸ ಮಾಡಬೇಕು ಅಂತ ಅನ್ಕೊಂಡು ನಂಗೆ ಬೇಸರ ಮಾಡ್ಕೊಬಾರ್ದ್ರಿ. ನಾನು ಸಿಕ್ಕಾಪಟ್ಟೆ ಬೇಸರ ಮಾಡ್ಕೊಳಕತ್ತೀನಿ ಇವಾಗ. ಹಿಂಗಾಗಿ ಎಲ್ಲ ಒಟ್ಟು ನಾವು ಅರ್ಥ ನೋಡಿ, ಯಾರ ಮ್ಯಾಗೂ ನೆಮ್ಕೊಂಡು ಕುಂದಿರ್ಬಾರ್ದು ಸ್ನೇಹಿತರೆ. ನಮ್ಮ ಜೀವನ ನೆಮ್ಕೊಂಡು ನಾವು ಮಾಡ್ಕೋಬೇಕು ನೋಡಿ. ಇವಾಗ ಬಟ್ಟೆ ಇದಕ್ಕೆ ವಿಯರ್ಲಕ್ಕೆ ಬರ್ತಾವಂತವ ನೆಮ್ಕೊಂಡು ಹಾಕಿ ಬಂದೆ ನಾನು. ಅದಕ್ಕೆ ಒತ್ಕೊಂಬಂದ್ಬಿಡ್ತಿದ್ದೆ ಕಡೆ ವಜ್ಜಿ ಆಗಕ್ಕೆ. ಬ್ಯಾಸಿಗೆ ದಿನ ಬಿಸಿಲು ಮತ್ತು ಭಾಳ ಒಂಥರ ಸುಸ್ತು ಭಾಳ ಆಗತ್ತೆ ರೀ ಬ್ಯಾಸಿಗೆ ದಿನಕ್ಕೆ. ನಮ್ಮ ಮನುಷ್ಯನೇ ಹೋಗಿ ಬರ್ರಾಗ ರಗಡಾಗಿರ್ತೈತೆ ಬಿಸಿಲಾಗ. ಇನ್ನು ಗಂಟೆಲ್ಲ ತೊಗೊಂಬರ್ಲಿ ಅಂತ ಬಿಟ್ಟು ಬಂದೆ. ಈ ಬಿಟ್ಟು ಬಂದಕ್ಕೆ ವ್ಯವಸ್ಥೆ ನೋಡಿ ಸ್ನೇಹಿತರೆ ಹೆಂಗಾಗೈತೆ. ಒಟ್ಟು ಬಟ್ಟೆ ಮಾಲ ಬರೋವಲ್ದು. 8 ದಿನ ಹಾಕಿ ಬಂತು. ತುಂಬಾ ಬೇಜಾರು, ಅದೊಂದು ಮನುಷ್ಯನೇ ಬೇಜಾರೈತೆ ರೀ. ಹಂಗೆ ಬ್ಯಾಸಿಗೆ ಬೆವರಲ್ಲ, ಸಿಕ್ಕಾಪಟ್ಟೆ ಬೆವ್ರು ನೋಡಿ. ಕಷ್ಟಪಡಲೇಬೇಕು ರೀ. ನಾವು ಮಾಡೋ ಕೆಲಸದ ಮ್ಯಾಗ ಒಂದಿಷ್ಟು ಬೆವ್ರು ಬಿತ್ತಂದ್ರೆ ನಮಗೆ ಪ್ರತಿಫಲನ ಸಿಗುತ್ತೆ. ನಮ್ಮ ಕೈಲಿ ಆಗಲ್ಲ, ಮಾಡಲ್ಲ ಅಂದ್ರೆ ಯಾವುದು ಆಗಲ್ಲ ಸ್ನೇಹಿತರೆ. ನಮ್ಮ ಕೈಲಿ ಆಗೇ ಆಗುತ್ತಾ, ಮಾಡೇ ಮಾಡ್ತೀವಿ ಅನ್ನೋ ನಿರ್ಧಾರ ಗುಣ ಇರಬೇಕು, ಒಂದು ಇದು ಇರಬೇಕು ಸ್ನೇಹಿತರೆ. ನಮ್ಮ ಶ್ರಮ ಎಲ್ಲರನ್ನ ದುಡ್ಡು ಬರಲ್ಲ. ನಮಗೆ ದುಡ್ಡು ಇಲ್ಲಾಂದರೆ ಯಾರೂ ಕೊಡಲ್ಲ ಸ್ನೇಹಿತರೆ. ನಾವು ದುಡಿಲೇಬೇಕು, ನಾವು ತಿನ್ನಲೇಬೇಕು. ಈಗ ನೋಡಿ, ಯಾರದಾರ ಒಂದು 10 ರೂಪಾಯಿ ಬೇಡಾಕೋರಿ, ಈಕೆ ಏನಾಗೈತೆ ದುಡಿಯೋಕೆ ಏನಾಗೈತೆ ಅಂತಾರೆ. ನಮ್ಮನ್ನ ಏರ್ಸಿ ನಗ್ತಾರೆ ಸ್ನೇಹಿತರೆ. ಅವ್ರು ನಗೋರಿಗೆ ಎಂದೂ ಕೈ ಒಡ್ಡಬಾರ್ದು, ಇನ್ನೊಬ್ರಿಗೆ ಕೈ ಒಡ್ಡು ಇರಬಾರ್ದು ಸ್ನೇಹಿತರೆ. ನಾವು ದುಡಿಬೇಕು, ನಾವು ತಿನ್ಬೇಕಂತ ಮೈಂಡಲ್ಲಿ ನಾನು ಫಿಕ್ಸ್ ಆಗಿಬಿಟ್ಟೇನಿ ರೀ. ಯಾವಾಗಲೂ ಫಿಕ್ಸ್ ಆಗಿ ನಾನು ಯಾರಿಗೆ ಇನ್ನೊಬ್ರಿಗೆ ಅಪ್ಪ ಅನ್ಬಾರ್ದು, ಯಾರಿಗೆ 1 ರೂಪಾಯಿ ದುಡ್ಡು ಬೇಡಬಾರ್ದು. ನಾವು ದುಡಿದು ಕಷ್ಟ ಆಗಲಿ ಸುಖ ಆಗಲಿ ಮಕ್ಕಳು ತೊಗೊಂಡು ಮಾಡ್ಕೊಂಡು ಜೀವನ ಸಾಕ್ಸಾಕತ್ತೀನಿ ಸ್ನೇಹಿತರೆ. 6 ವರ್ಷ ಆಯಿತು ಇದೇ ಥರ ಜೀವನ ಹೊಂಟೈತೆ. ಇನ್ನು ಮುಂದೆ ಇದಕ್ಕಿಂತ ಹೆಚ್ಚಿಗೆ ಹೋಗಲಿ. ಯಾಕಂದ್ರೆ ಮಕ್ಕಳು ದೊಡ್ಡ ಆತಾವು, ಸ್ಕೂಲ್ ಫೀಸು ಎಲ್ಲ ಸಿಕ್ಕಾಪಟ್ಟೆ ಇರುತ್ತೆ ನೋಡಿ. ಸಂಸಾರ ಅಂದ್ಮ್ಯಾಗ ಸಂಸಾರ ಸಾಕ್ತು ಅಂದ್ರೆ ಸಾಗ್ರೊಳಿ ಸಾಗ ಸ್ನೇಹಿತರೆ. ನಿಂತು ಅಡಿತಾರೆ ಅದಕ್ಕೆ ಹಚ್ಚಿತ್ತು ಅಂದ್ರೆ ಹಚ್ಚೇ ಬಿಡುತ್ತೆ ನೋಡಿ. ಸಾಗೋದೇ ಇಲ್ಲ ಸಂಸಾರ ಅಂದ್ರೆ ಹಂಗೆ ಐತೆ ಸ್ನೇಹಿತರೆ. ಮೊದಲ ಸೀದಾ ಹೊಲಿಗೆ ಹಾಕ್ಕೊಂಡು ಆಮೇಲೆ ಸೈಡು ಒಳಸ್ ನೋಡಿ. ನಾನು ಇನ್ನು ತೋಳಿಗೆ ಒಂದೊಂದು ಹೊಲಿಗೆ ಒಂದೊಂದು ಹಾಕಿದ್ದೆ, ಇನ್ನೊಂದು ಹಾಕಿದ್ರೆ ಆತಂತ ಹಾಕಕತ್ತೀನಿ. ಹೊಲಿಯಾಕತ್ ನಾವು ಹೊಲಿತೀನಿ ರೀ. ನಾನು ಹೊಲಿಲಿಕ್ಕೆ ಬಿಟ್ಟನೆ ಅಂದ್ರೆ ಹೊಡಲ್ಲ ಸ್ನೇಹಿತರೆ. ಹಿಂಗೆ ಆಗ್ಬಿಟ್ಟೈತೆ. ಇನ್ನು ಮ್ಯಾಗ ಹೊಲಿಬೇಕು ರೀ. ಇನ್ನು ಮ್ಯಾಗ ಹೆಚ್ಚಿಗೆ ಟೈಲರಿಂಗ್ ಹೊಲಿದು ಎಲ್ಲ ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ. ಯಾಕಂದ್ರೆ ಏನು ಮಾಡೋದ್ರಿ, ಬಿಟ್ಟರೆ 1 ರೂಪಾಯಿಗೆ 1 ರೂಪಾಯಿನೂ ಲೆಕ್ಕ ಇರಬೇಕು. ಈ ಥರ ಬೆವ್ರು ಬರೋಕ್ಕೆ ಕುದಿ ಆಗೋದಕ್ಕೆ ಒಲ್ಯ ಅನ್ಸುತ್ತೆ. ಮುಂಜಾನೆ ಬೆಳಗ್ಗೆ ಜಲ್ದಿ ಅದು ಹೊಲಿಬೇಕಂದ್ರೆ ನೆಶಿನಾಗ ಕೇಳೋಕೆ ಆಗವಲ್ದು ರೀ. 5:15 ಇನ್ಮ್ಯಾಗ ಹೇಳ್ತೀನಿ ಸ್ನೇಹಿತರೆ. ನಾಳೆಂತ ನೆಶಿನಾಗ ಹೇಳ್ತೀನಿ. ಕಡೆಗೆ 5:15 ಲಾಸ್ಟ್ ರೀ. ಇವಾಗ 6:30 7 ಗಂಟೆಗೆ ಹಿಂಗೆದ್ರೆ ಮೈಗಾ ತನಕ ಬೂತೀವಿ ಸ್ನೇಹಿತರೆ. ನಾನೇ ಸಿಕ್ಕಾಪಟ್ಟೆ ಮೈಗಾ ತನಕ ಬಿದ್ದೀನಿ. ಈ ಥರ ಯಾರು ಮಾಡೋಕೆ ಹೋಗ್ಬೇಡ್ರಿ. ಹೇಳ್ಬೇಕಂದ್ರೆ ಹೇಳಲೇಬೇಕು ರೀ. ನನಗೆ ಹೆಂಗೆ ಬಂದ್ಬಿಟ್ಟೈತೆ ಗೊತ್ತೇನು ರೀ, ಮಾಡಿದ್ರಾತ ಮಾಡ್ಕೋತೀನಿ ಈ ಥರ ಬುದ್ಧಿ ಬಂದ್ಬಿಟ್ಟೈತೆ ರೀ. ಭಾವನೆ ಈ ಥರ ಭಾವನೆ ಬಂತಂದ್ರೆ ಎಂದೂ ಉದ್ಧಾರ ಆಗೋಲ್ಲ ಸ್ನೇಹಿತರೆ. ನಾವು ಇವತ್ತು ಮಾಡಲೇಬೇಕು. ಅದನ್ನು ಬೇಸರ ಆಗಿತ್ತಂದ್ರೆ ಬಿಡಬೇಕು. 1 ನಿಮಿಷ ಬಿದ್ದು ಕುಂತು ನಿಧಾನ ತೊಗೊಂಡು ಮಾಡೇ ಬಿಡ್ಬೇಕು ಸ್ನೇಹಿತರೆ. ಹಂಗಂದ್ರೆ ಕೆಲಸ ಆತವು. ನಾವು ಮಾಡಾರ ಯಾವುದೂ ಕೆಲಸ ಆಗೋಲ್ಲ. ಮಾಡಿದ್ರೆ ಅದು ಬಿಡೋ ಕಡೆ ಚಂತನ ಏನೈತೆ ಅಂತೇಳಿ ಮಲ್ಕೊಂಡ್ಬಿಡ್ತೀನಿ ಸ್ವಲ್ಪ. ನಾನು ಶ್ರಾವಣಿ ಬಂದಿಂದ ಆಯ್ತು ಮಲ್ಕೊಂಡೆ. ಶಿವ ನಮ್ಮ ಹೇಳಂಗಾಗಲ್ಲ ಸ್ನೇಹಿತರೆ. ಅದೇ ನೋಡಿ ಮೈಗಾತ ನಮ್ಮ ಈ ಜನ್ಮಕ್ಕೆ ಹಂಗೆ ಕೆಲಸ ಇರ್ಬೇಕು ರೀ. ಈ ಜನ್ಮ ಖಾಲಿ ಅಂದ್ರೆ ಆ ಥರ ಮಾಡುತ್ತೆ ಸ್ನೇಹಿತರೆ. ಹಿಂಗಾಗಿ ಇದೊಂದು ಬ್ಲೌಸ್ ಸ್ಟಿಚ್ ಮುಗಿಸಿ ಇನ್ನೊಂದು ಬ್ಲೌಸ್ ಐತೆ, ಅದೊಂದು ಹೊಲಿತೀನಿ. ಇಲ್ಲಿಕ್ಕಂದ್ರೆ ನಾಳೆಗಾರ ಹೊಲಿತೀನಿ ಸ್ನೇಹಿತರೆ. ಇವತ್ತು ಒಂದು ಹೊಲಿಯೋಕತ್ನೇ ಆಗುತ್ತೆ ಸ್ನೇಹಿತರೆ. ಹೊಲಿಲಿಕ್ಕೆ ಬಿಟ್ಬಿಡ್ತೀನಿ. ಕರೆಂಟ್ ಮಿಷನ್ ಐತಿ, ಎಲ್ಲ ಐತೆ, ಈಜಿಯಾಗಿ ಹೊಲಿಬೋದು. ತ್ರಾಸ ಅಂದ್ರೆ ತ್ರಾಸ ಆಗುತ್ತೆ. ನಾವು ಎಷ್ಟೇ ನೋಡಿ ಇನ್ನೊಬ್ರಿಗೆ ಕೈ ಚಾಚೋಕ್ಕಿಂತ ನಾವು ದುಡ್ದು ತಿನ್ನಬೇಕು. ಇನ್ನೊಬ್ರ ಮನೆ ಮುರಿದು ಇನ್ನೊಬ್ರದ್ದು ಸಂಸಾರ ಹಾಳು ಮಾಡಿ ತಿನ್ನೋಕ್ಕಿಂತ ನಮ್ಮದು ದುಡಿಮೆ ನಾವು ದುಡಿದು ತಿಂದ್ರೆ ಆ ದೇವ್ರ ಮೆಸ್ತಾನ. ಯಾರ ಅಪ್ಪನ ಅಂಜಿಕೆ ಇರಲ್ಲ ರೀ. ನಾವು ದುಡಿದು ತಿಂದ್ರೆ, ನಾವು ಮೋಸ ಮಾಡ್ರೆ, ಕಳು ಮಾಡ್ರೆ, ತುಡು ಮಾಡ್ರೆ, ಆದ್ರೆ ಮಾಡ್ರೆ ಅಂಜಿಕೆ. ನಾವು ದುಡಿದು ತಿಂದ್ರೆ ಯಾವುದೂ ಅಂಜಿಕಿಲ್ಲ ಸ್ನೇಹಿತರೆ. ಪ್ರತಿಯೊಂದು ಈ ಮಾತುಗಳು ನಮ್ಮ ಅಪ್ಪ ಹೇಳ್ತಿದ್ದ, ಅವ್ವನೂ ಹೇಳ್ತಿದ್ಲು, ಅಜ್ಜಿನೂ ಹೇಳ್ತಿದ್ಲು. ಕಳು ಮಾಡ್ರೆ ನಾಚಿಗೆ, ತುಡು ಮಾಡಿ ನಾಚಿಗೆ, ಇನ್ನೊಂದು ಅದರ ಮಾಡಿ ನಾಚಿಗೆ. ಇದು 3 ಬಿಟ್ರೆ ದುಡ್ಕೊಂಡು ತಿನ್ನೋಕೆ ಯಾವುದೂ ಏನೂ ನಾಚಿಗಿಲ್ಲ. ದುಡಿಬೇಕು, ತಿನ್ನಬೇಕು. ಇದು ಜಲ ಮುಟ್ಟಿದ ದುಡಿಯೋಕೆ ಮುಟ್ಟೈತೆ ಸ್ನೇಹಿತರೆ. ದುಡಿಲಿಕ್ಕಂದ್ರೆ ಆಗಲ್ಲ ಸ್ನೇಹಿತರೆ. ನಮ್ಮ ಕೈಲಿ ಆಗಲ್ಲ ಅಂತ ಕುಂತ್ರೆ ನಮ್ಗೆ ಯಾವುದು ಆಗಲ್ಲ. ನಾವು ಏನೋ ಒಂದು ಸಾಧಿಸ್ಬೇಕಂದ್ರೆ ನಾವು ಮಾಡಲೇಬೇಕು ರೀ. ನಾನು ಎಲ್ಲ ಬಿಟ್ಬಿಟ್ಟೇನೆ ರೀ. ಈಗ ಅದೊಂದು 2ನೇ ಚಾನಲ್ ಓಪನ್ ಮಾಡಿಂದ ಅದನ್ನು ಮೇಂಟೈನ್ ಮಾಡ್ತೀನಿ, ಇದನ್ನು ಮೇಂಟೈನ್ ಮಾಡ್ತೀನಿ, ಎಲ್ಲನೂ ಮೇಂಟೈನ್ ಮಾಡ್ಬೇಕಂತೇಳಿ ಡಿಸೈಡ್ ಆಗಿಬಿಟ್ಟು ಸ್ನೇಹಿತರೆ. ಡಿಸೈಡ್ ಆಗಿಂದ ಮಾಡಲೇಬೇಕಲ್ಲ.
ಮಾಡೇ ಮಾಡ್ತೀನಿ ರೀ. ನಾನು ಮಾಡ್ತೀನಿ ಅಂತ ನನ್ನ ತಲೆ ಬಂತು ಅಂದ್ರೆ ಅದನ್ನು ಬಿಡೋದಿಲ್ಲ ಸ್ನೇಹಿತರೆ. ನನ್ನ ತಲೆ ಬಂದಿದ್ದು ಮಾತ್ರ ಅವಾಗ ಆಗಲೇಬೇಕು ರೀ. ನಾವು ಏನೋ ಹೋಗ್ಲಿ ಬಿಡೋ ಕಡೆ, ನಾಳೆಗೆ ಅಂದ್ರೆ ಮನೆ ಹಾಳಂತ, ನಾಳೆ ಅಂದ್ರೆ ಮನೆ ಹಾಳು ಸ್ನೇಹಿತರೆ. ನಾಳೆಗೆ ಅನ್ಬಾರ್ದು, ನಾನು ನಾಳೆ ಅಂದ ಹಾಳಾಗೈತಿ ನಂದೆಲ್ಲ. ಇಷ್ಟು ನೋಡಿರ್ಬೇಕು ನೀವು. ವೀಡಿಯೋಗಳ್ನು ಕರೆಕ್ಟಾಗಿ ಮಾಡೋಕ್ಕಾಗಿಲ್ಲ, 10-12 ನಿಮಿಷ ವೀಡಿಯೋ ಬಂದಾವು. ಇನ್ನು ಕರೆಕ್ಟಾಗಿ ವೀಡಿಯೋ ಮಾಡ್ತೀನಿ, ಕರೆಕ್ಟಾಗಿ ಎಲ್ಲ ಕೆಲಸ ಮಾಡ್ಕೋತೀನಿ. ಬರೀ ಮತ್ತೆ ಸಿಗ್ತೀನಿ ನೋಡ್ರಿ. ಅದೊಂದು ಬ್ಲೌಸ್ ಮುಗಿಸಿ, ಇದೊಂದು ಬ್ಲೌಸು ಎರಡೂ ಹೊಲ್ಕೊಂಡಿನಿ. ಮುಂದಿಂದು ಕ್ರಾಸ್ ಪಟ್ಟಿ ಹಚ್ಕೊಂಡಿನಿ, ಕಾಜಿ ಪಟ್ಟಿ ಗುಂಡಿ ಪಟ್ಟಿ ಹಚ್ಬೇಕು, ಹಿಂದಿನ ಜಾಯಿಂಟ್ ಮಾಡಬೇಕು. ಮುಂಜಾನೆ ಲೆಸಿನ್ಯಾಗ ಜಾಯಿಂಟ್ ಮಾಡ್ತೀನಿ ಸ್ನೇಹಿತರೆ. ಟೈಮನ್ನು 9:30 ಹಾಕಿ ಬಂದೈತಿ. ಒಂದು ಅಸ್ತ್ರ ಬ್ಲೌಸ್ ಹೊರದೆ ನೋಡಿರಬೇಕು ನೋಡಿ ಸ್ನೇಹಿತರೆ. ಆಗಳೇ ಬ್ಲೌಸ್ ಕಟ್ ಮಾಡ್ಬೇಕಂತ ಇಟ್ಟಿದ್ನಲ್ಲ, ಶ್ರಾವಣಿಗೆ ಕೂಡ ಇದು ಮಾಡಿಬಿಟ್ಟ ಹೊಡಿ, ತುಳ್ದ ಹೊಡಿ ಚಾಪೀಸು. ಟೈಮ್ ನೋಡ್ತಿರ್ಬೇಕ್ರಿ, 9:30 ಆಗೈತಿ. ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ನಾಳೆ ವಿಡಿಯೋದಾಗ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್. ಕದ ಹಾಕೊಂಬ.